ನಮಸ್ಕಾರ. ಇವತ್ತು ಜಮಖಂಡಿಯ ಕಲ್ಲಳ್ಳಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಶುಭ ಮುಂಜಾನೆ ಅವಸರದೊಂದಿಗೆ ಜಮಖಂಡಿ ಕಲ್ಲೇಶ್ವರ ವೆಂಕಟೇಶ್ವರ ದೇವಸ್ಥಾನದಿಂದ ತಿರುಪತಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ಅದು ಈಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತದೆ. ಆದ ಕಾರಣ ಈ ಎಲ್ಲ ಉಸ್ತುವಾರಿಗಳನ್ನು ಹೊತ್ತುಕೊಂಡು ಈ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಂಥ ಶ್ರೀ ಬಸಯ್ಯ ಮಠಪತಿ ಸರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೇನೆ ಇನ್ನು ಹಲವಾರು ಹಿರಿಯರು ಹಲವು ಇಲ್ಲಿ ಜಮಖಂಡಿಯ ಸಮಸ್ತ ಗುರು ಹಿರಿಯರು ಸಾಕಷ್ಟು ತಮ್ಮ ಕೆಲಸಗಳನ್ನು ಒತ್ತಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಮಾಡಲಿಕ್ಕೆ ಅವರ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಜರ್ನಿ ಎಷ್ಟನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ರಿ ಸರ್, ಮತ್ತು ಎಷ್ಟು ಜನರೊಂದಿಗೆ ಪಾದಯಾತ್ರೆ ಇವತ್ತು ಸಕ್ಸಸ್ ಕಾಣಕ್ಕೆ ಸರ್? ಲಕ್ಷ್ಮೀ ರಮಣ ಗೋವಿಂದ. ಈ ನಮ್ಮ ಸನಾತನ ಸಂಸ್ಕೃತಿ ಒಂದು ವಿಶೇಷತೆ. ಪಾದಯಾತ್ರೆ ಒಂದು ಭಕ್ತಿಯೋಗ. ಆ ಭಕ್ತಿಯೋಗದಲ್ಲಿ ಪಾದಯಾತ್ರೆ ಅತ್ಯಂತ ಶ್ರೇಷ್ಠ. ಆ ಭಗವಂತನ ಸಾನ್ನಿಧ್ಯ ಮತ್ತು ಸನ್ನಿಧಾನವನ್ನು ಪ್ರತಿಕ್ಷಣ ಆ ನಾಮಸ್ಮರಣೆಯಿಂದ ನಾವು ಅನುಭವಿಸ್ತಾ ಆ ಭಗವಂತನ ಒಂದು ದರ್ಶನಕ್ಕೆ ನಮ್ಮಲ್ಲಿರೋ ತನು ಮನ ಧನ ಎಲ್ಲವನ್ನು ಕೂಡಿಸ್ಕೊಂಡು ಈ ಭಗವಂತನ ಕಡೆಗೆ ಹೋಗೋದೇ ಒಂದು ವಿಶೇಷ. ಆ ದಾರಿಯಲ್ಲಿ ಸಾಗ್ತಿರ್ಬೇಕಾದ್ರೆ ಅವನ ಅನುಗ್ರಹ ನಿಶ್ಚಿತವಾಗಿ ಬೇಕು ನಮಗೆಲ್ಲರಿಗೂ. ಆಮೇಲೆ ಅದರ ಜೊತೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದೇನಪ್ಪ ಅಂದ್ರೆ 1%. 99% ಏನಿರುತ್ತೆ ಭಗವಂತನ ಅನುಗ್ರಹ. ಅದರಿಂದ ಈ ಪಾದಯಾತ್ರೆ ಕಳೆದ 17 ವರ್ಷಗಳಿಂದ ನಿರಂತರವಾಗಿ ನಮ್ಮ ಜಮಖಂಡಿಯ ಅತ್ಯಂತ ಯುವ ಶಕ್ತಿ ಬಸಯ್ಯ ಮಠಪತಿ ಅವರ ಒಂದು ಪೂರ್ತಿ ಸಹಕಾರ ಮತ್ತು ಅವರ ಪೂರ್ಣವಾಗಿ ಒಂದು ತನು ಮನ ಧನ 3 ಕೂಡಿಕೊಂಡು ಈ ಪಾದಯಾತ್ರೆ ನಿರಂತರವಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಇದು ಭಗವಂತ ಅನುಗ್ರಹದಿಂದ ಸಾಗ್ತಾ ಇದೆ. ಇದೇ ರೀತಿ ಪಾದಯಾತ್ರೆ ಮುಂದುವರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದಕ್ಕೆ ಎಲ್ಲರ ಸಹಕಾರ ಭಗವಂತನ ಅನುಗ್ರಹ ಇದೇ ರೀತಿ ಮುಂದುವರಲಿ ಅಂತ ಹೇಳ್ತೀವಿ. ಲಕ್ಷ್ಮೀ ಓಕೆ ರೀ, ನಾವು ಈ ವಿಡಿಯೋಗಳನ್ನು ನಮ್ಮ ದಾರಿ ಉದ್ದಕ್ಕೂ ತಿರುಪತಿ ಮುಟ್ಟುವವರೆಗೂ ನಾವು ನಮ್ಮ ರೂಟ್ ಯಾವ ರೀತಿ ಇರ್ತೈತಿ ಮತ್ತು ನಮ್ಗೆ ಏನೇನು ವ್ಯವಸ್ಥೆ ಕೊಡ್ತಾರೆ ಸರ್, ಆಮೇಲೆ ಭಕ್ತಾದಿಗಳು ನಮ್ಗೆ ಏನೇನು ನಾಷ್ಟ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಆಮೇಲೆ ನಮ್ದು ಹೆಂಗೆ ಒಂದು ಏಕಾಂತ ತಂಡ ನಮ್ದು ಯಾವ ರೀತಿ ಸಾಗ್ತದೆ ಮುಂದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತೀವಿ. ನಮ್ಮೊಂದಿಗೆ ನೇರವಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗಳನ್ನು ವೀಕ್ಷಿಸಬೇಕು. ಮತ್ತು ನೆಕ್ಸ್ಟ್ ಮುಂದಿನ ವರ್ಷ ಮತ್ತು ಏನೇನು ಇದರೊಳಗೆ ಬೆಳವಣಿಗೆಗಳನ್ನ ಸುಧಾರಣೆ ಮಾಡಬೇಕು ಅನ್ನೋದನ್ನು ಮತ್ತೆ ಚರ್ಚೆ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಜೈ ಹಿಂದ್, ವಂದೇ ಮಾತರಂ. ವೆಂಕಟರಮಣ ಗೋವಿಂದ. ಲಕ್ಷ್ಮೀ ರಮಣ.